ಕಾಲೇಜು ಸ್ನೇಹಿತನ ತಂಗಿ ಬಯಲು ಮಾಡಿದ ಗುಟ್ಟು. ನನ್ನ ಹೆಸರು ಮುತ್ತು. ನಾನು ಮತ್ತು ನನ್ನ ಗೆಳೆಯ ಮನೋಜ್ ಮಂಗಳೂರಿನ ಒಂದು ಪ್ರೈವೇಟ್ ಕಾಲೇಜಿನಲ್ಲಿ ಒಟ್ಟಿಗೆ ಓದುತ್ತಿದ್ದೆವು. ನಾವಿಬ್ಬರೂ ಸೇರಿಕೊಂಡು ರೂಮ್ ಮಾಡಿಕೊಂಡು ವಾಸವಾಗಿದ್ದೆವು. ಮನೋಜ್ ಊರು ಶಿವಮೊಗ್ಗದ ಸಮೀಪದ ಒಂದು ಹಳ್ಳಿ. ಚಿಕ್ಕವನಿರುವಾಗಲೇ ಅವರ ಅಪ್ಪ ತೀರಿಕೊಂಡಿದ್ದರು. ಅವರ ಮನೆಯಲ್ಲಿ ಅವನ ತಂಗಿ ಸವಿತಾ ಮತ್ತು ಅಮ್ಮ ಲತಾ ಮಾತ್ರ ಇರುತ್ತಿದ್ದರು. ಹೀಗಿರುವಾಗ ಒಮ್ಮೆ ಸವಿತಾಗೆ ಒಂದು ಒಳ್ಳೆಯ ಸಂಬಂಧ ಕೂಡಿ ಬಂತು. ಅದಕ್ಕಾಗಿ ಮನೆಯವರು ಬೇಗನೆ ಅವಳ ಮದುವೆ ಮಾಡಲು ನಿರ್ಧಾರ ಮಾಡಿದರು. ಅಪ್ಪ ಇಲ್ಲದಿದ್ದ ಕಾರಣ ಮದುವೆಯ ಎಲ್ಲ ಜವಾಬ್ದಾರಿಯೂ ಮನೋಜನ ಮೇಲೆಯೇ ಬಿತ್ತು. ಮದುವೆಯ ತಯಾರಿಯ ಕೆಲಸ ತುಂಬಾ ಇದ್ದುದರಿಂದ ಅವನು 1 ತಿಂಗಳ ಮುಂಚೆಯೇ ಊರಿಗೆ ಹೋಗಬೇಕಾಗಿತ್ತು. ನಮ್ಮ ಮೊದಲ ಸೆಮಿಸ್ಟರ್ ಪರೀಕ್ಷೆ ಮುಗಿದ ಕಾರಣ ನನ್ನನ್ನು ಕೂಡ ಅವನು ತನ್ನ ಊರಿಗೆ ಕರೆದುಕೊಂಡು ಹೋದ. ಸವಿತಾ ಬಗ್ಗೆ ಹೇಳಬೇಕೆಂದರೆ ಅವಳ ವಯಸ್ಸು 19. ನೋಡಲು ದಂತದ ಬೊಂಬೆಯಂತೆ ಸುಂದರವಾಗಿದ್ದಳು. ನಾವು ಅವರ ಮನೆಗೆ ಹೋದಾಗ ಮನೋಜನ ಅಮ್ಮ ಲತಾ ಆಂಟಿ ಮತ್ತು ತಂಗಿ ಸವಿತಾಳ ಪರಿಚಯವಾಯಿತು. ಅಲ್ಲಿಯವರೆಗೆ ನಾನು ಆಗೊಮ್ಮೆ ಈಗೊಮ್ಮೆ ಫೋನಿನಲ್ಲಿ ಸವಿತಾ ಜೊತೆ ಮಾತನಾಡಿದ್ದೇನೆ ವಿನಾ ಅವಳನ್ನು ನೇರವಾಗಿ ನೋಡಿರಲಿಲ್ಲ. ಮೊದಲ ಬಾರಿ ಅವಳನ್ನು ಕಂಡಾಗ ಅವಳ ಬಗ್ಗೆ ಯಾವುದೇ ಕೆಟ್ಟ ಉದ್ದೇಶ ನನಗೆ ಇರಲಿಲ್ಲ. ನಾವು ಮದುವೆಗೆ ಸ್ವಲ್ಪ ಮುಂಚೆಯೇ ಹೋಗಿದ್ದರಿಂದ ಲತಾ ಆಂಟಿಗೆ ತುಂಬಾ ಸಂತೋಷವಾಯಿತು. ಆಂಟಿಗೆ ಸುಮಾರು 39 ವರ್ಷ ಇರಬಹುದು, ಆದರೆ ನೋಡಲು ಅಷ್ಟು ವಯಸ್ಸಾದಂತೆ ಕಾಣಿಸುತ್ತಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಮದುವೆಯಾಗಿತ್ತು. ಅವರ ಮನೆಯಲ್ಲಿ ನಾನೇನು ಯೋಚನೆ ಮಾಡದೆ ನನ್ನ ಪಾಡಿಗೆ ಇದ್ದೆ. 1-2 ದಿನಗಳು ಹೇಗೆ ಕಳೆಯಿತು ಅಂತ ಗೊತ್ತಾಗಲಿಲ್ಲ. ನನಗೂ ಹೊಸ ಜಾಗ, ಹೊಸ ವಾತಾವರಣ ಎಂದು ಖುಷಿಯಾಗಿತ್ತು. ವಾತಾವರಣವು ತುಂಬಾ ಪ್ರಶಾಂತವಾಗಿತ್ತು. ಹೀಗಿರುವಾಗ ಊರಿನಲ್ಲಿ ಸುತ್ತಾಡುವಾಗ ಮನೋಜ್ ತನ್ನ ಕೆಲವು ಸ್ನೇಹಿತರನ್ನು ನನಗೆ ಪರಿಚಯ ಮಾಡಿಕೊಟ್ಟಿದ್ದ. ನಾವೆಲ್ಲ ಆಗಾಗ ಸೇರಿ ಕುಡಿಯುತ್ತಿದ್ದೆವು. ಆದರೆ ಒಂದು ದಿನ ಅವರು ನಶೆಯಲ್ಲಿ ಮಾತನಾಡುತ್ತಿದ್ದ ಮಾತುಗಳನ್ನು ಕೇಳಿ ನನಗೆ ಒಮ್ಮೆಲೇ ಶಾಕ್ತಾಯ್ತು. ಸವಿತಾಗೆ ಯಾಕೆ ಅಷ್ಟು ಬೇಗ ಮದುವೆ ಮಾಡುತ್ತಿದ್ದಾರೆ ಎನ್ನುವ ವಿಚಾರ ಆಗ ನನಗೆ ಅರ್ಥವಾಯಿತು. ಸವಿತಾ ಗಂಡಸರ ವಿಷಯದಲ್ಲಿ ಸ್ವಲ್ಪ ಬೇರೆ ತರಹದ ಹೆಣ್ಣು ಎಂಬ ವಿಷಯ ಆತನ ಸ್ನೇಹಿತರಿಂದ ನನಗೆ ತಿಳಿಯಿತು. ಅವರಿಗೆ ಗೊತ್ತಿರುವ ಪಕ್ಕದ ಊರಿನ 2 ಯುವಕರು ಈಗಾಗಲೇ ಅವಳ ಜೊತೆ ಎಲ್ಲವನ್ನೂ ಅನುಭವಿಸಿದ್ದರು. ಈ ವಿಷಯ ಸವಿತಾಳ ತಾಯಿಗೆ ಗೊತ್ತಾಗಿ ಸಂಬಂಧಿಕರಲ್ಲಿ ಒಬ್ಬ ಹುಡುಗನನ್ನು ನೋಡಿ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸುವ ನಿರ್ಧಾರಕ್ಕೆ ಬಂದಿದ್ದರು. ಮೊದಲಿಗೆ ನನಗೆ ಈ ವಿಷಯವನ್ನು ನಂಬಲು ಆಗಲಿಲ್ಲ. ಆದರೂ ಈ ಬಗ್ಗೆ ಜಾಸ್ತಿ ತಿಳಿದುಕೊಳ್ಳಬೇಕು ಎಂದು ಅನಿಸಿತು. ಸವಿತಾಳ ಬಗ್ಗೆ ನನಗೆ ಗೊತ್ತಾಗುವವರೆಗೆ ಅವಳ ಕುರಿತಾಗಿ ನನಗೆ ಯಾವುದೇ ಫೀಲಿಂಗ್ಸ್ ಇರಲಿಲ್ಲ. ಆದರೆ ಆ ಮಾತು ಕೇಳಿದ ನಂತರ ನಾನು ಆಕೆಯನ್ನು ಪ್ರತಿದಿನ ಗಮನಿಸುವುದಕ್ಕೆ ಶುರುಮಾಡಿದೆ. ಅದೇ ಊರಿನ ಪಕ್ಕದ ಊರಿನಲ್ಲಿ ಮನೋಜನ ಚಿಕ್ಕಪ್ಪನಿದ್ದರು. ಅವರನ್ನು ಮದುವೆಗೆ ಕರೆದು ಹಾಗೆಯೇ ಅವರ ಜೊತೆ ಕೆಲವೊಂದು ಆಭರಣಗಳನ್ನು ಖರೀದಿಸುವುದಕ್ಕಾಗಿ ಮನೋಜ್ ಅವರ ಮನೆಗೆ ಹೊರಟು ಹೋದ. ನನಗೆ ಮನೆಯಲ್ಲಿರುವಂತೆ ಹಾಗೂ ಸವಿತಾ ಮತ್ತು ಆಂಟಿಗೆ ಸಹಾಯ ಮಾಡುವಂತೆ ಹೇಳಿ ಹೋದ. ನಾನು ಸರಿ ಅಂತ ಹೇಳಿದೆ. ಸವಿತಾ ತನ್ನ ಅಮ್ಮನ ಜೊತೆಯಲ್ಲಿರುವಾಗ ನನ್ನ ಜೊತೆ ಆಗೊಮ್ಮೆ ಈಗೊಮ್ಮೆ ಮಾತನಾಡುತ್ತಿದ್ದಳು. ಅಮ್ಮ ಬೇರೆ ಕೆಲಸದಲ್ಲಿ ಬ್ಯುಸಿಯಾದರೆ ಸಾಕು, ನನ್ನೊಡನೆ ಜಾಲಿಯಾಗಿ ಮಾತನಾಡುತ್ತಿದ್ದಳು. ಅಲ್ಲದೆ ಮಾತಿನ ನಡುವೆ ಅವಳ ಅಂದವನ್ನು ಅಲ್ಪ ಸ್ವಲ್ಪ ನನ್ನ ಕಣ್ಣಿಗೆ ಬೀಳುವಂತೆ ಮಾಡಿ ನನ್ನನ್ನು ಕೆಣಕುತ್ತಿದ್ದಳು. ಮನೋಜ್ ಹೋಗಿ ಅದಾಗಲೇ 2 ದಿನ ಆಗಿತ್ತು. ಮನೆಯಲ್ಲಿ ಲತಾ ಆಂಟಿ ಕೂಡ ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತನಾಡುತ್ತಿದ್ದರು. ಅವರು ಕೂಡ ನೋಡಲು ಸುಂದರವಾಗಿ ಮತ್ತು ಎತ್ತರವಾಗಿ ಇದ್ದರು. 2 ಸುಂದರಿಯರನ್ನು ಕಣ್ಣಾರೆ ಕಂಡು ನನಗೆ ಒಳಗೆ ಒಳಗೆ ಖುಷಿಯಾಗುತ್ತಿತ್ತು. ಅವರಿಬ್ಬರೂ ನಡೆದಾಡುವುದು, ಮಾತನಾಡುವುದು ಎಲ್ಲವನ್ನೂ ನೋಡುತ್ತಾ ಇರುವುದೇ ಕಣ್ಣಿಗೆ ಹಬ್ಬದಂತಿತ್ತು. ನಾನು ಎಷ್ಟೇ ಆದರೂ ವಯಸ್ಸಿನ ಹುಡುಗನಲ್ಲವೇ, ನನಗೂ ಬೇರೆ ಬೇರೆ ವಿಚಾರಗಳು ತಲೆಗೆ ಬರುತ್ತಿದ್ದವು. ನಾನು ಆಗೊಮ್ಮೆ ಈಗೊಮ್ಮೆ ಕದ್ದು ನೋಡುತ್ತಿದ್ದದ್ದು ಆಂಟಿಗೂ ಗೊತ್ತಾಗಿತ್ತು. ಅವರು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೆ ತಮ್ಮ ಪಾಡಿಗೆ ತಾವು ಕೆಲಸ ಮಾಡುತ್ತಿದ್ದರು. ಆದರೆ ಸವಿತಾ ಮಾತ್ರ ಅಗತ್ಯ ಇರಲಿ ಬಿಡಲಿ ಯಾವಾಗಲೂ ನಗಾಡುತ್ತಾ ಜೊತೆಯಲ್ಲಿ ಕುಳಿತು ಮಾತನಾಡುತ್ತಿದ್ದಳು. ಒಂದು ದಿನ ಆಂಟಿಯೇ ಸಂತೆ ತರಬೇಕು ಅಂತ ಹೇಳಿ ಪಕ್ಕದ ಮನೆಯ ಆಂಟಿ ಜೊತೆಗೆ ಸಿಟಿಗೆ ಹೊರಟರು. ಬರುವಾಗ ರಾತ್ರಿ ಆಗುತ್ತದೆ ಅಂತ ಹೇಳಿ ಹೋದರು. ಮನೆಯಲ್ಲಿ ಸವಿತಾ ಮತ್ತು ನಾನು ಇಬ್ಬರೇ ಇದ್ದೆವು. ನಾವಿಬ್ಬರೂ ಬೋರ್ ಆಗುತ್ತೆ ಅಂತ ಹೇಳಿ ಲೂಡೋ ಆಡುತ್ತಾ ಕುಳಿತೆವು. ಆಗ ಆಕೆ ಸುಮ್ಮನೆ ಆಡಿದರೆ ಹೇಗೆ? ಮಜಾ ಬರಲ್ಲ, ಏನಾದರೂ ಪಂದ್ಯ ಇಟ್ಟುಕೊಂಡರೆ ಮಜಾ ಬರುತ್ತೆ ಅಂದಳು. ನಾನು ದುಡ್ಡು ಓಕೆನಾ ಅಂದಾಗ ಆಕೆ ಅದೆಲ್ಲ ಆಗೋದಿಲ್ಲ, ನಾನು ಜೂಜು ಆಡುವುದಿಲ್ಲ ಎಂದಳು. ನಾನು ಸರಿ, ಏನು ಇಟ್ಟುಕೊಳ್ಳೋಣ ಅಂತ ಕೇಳಿದೆ. ಆಗ ಆಕೆ ಸ್ವಲ್ಪ ಹೊತ್ತು ಯೋಚಿಸಿ ನೀನು ಯಾರಿಗೂ ಹೇಳುವುದಿಲ್ಲ ಅಂದರೆ ಮಾತ್ರ ಹೇಳುತ್ತೇನೆ ಎಂದಳು. ನಾನು ಗಾಬರಿಯಾಗಿ ಸರಿಯೇ ಅಂತ ಒಪ್ಪಿಕೊಂಡೆ. ಅವಳು ಪ್ರಾಮಿಸ್ ಅಂದಳು. ನಾನು ಆಯ್ತು ಪ್ರಾಮಿಸ್ ಅಂತ ಹೇಳಿದೆ. ಆಗ ಆಕೆ ಹೀಗೆಂದಳು,
ಆಟದಲ್ಲಿ ಯಾರು ಸೋಲುತ್ತಾರೋ ಅವರು ತಮ್ಮ ಬಟ್ಟೆಯನ್ನು ಒಂದೊಂದಾಗಿ ತೆಗೆಯಬೇಕು. ಹಾಗೆ ಯಾರ ಮೈ ಮೇಲೆ ಬಟ್ಟೆ ಇರುವುದಿಲ್ಲವೋ ಅವರೇ ಸೋತಂತೆ. ಅವರು ಗೆದ್ದವರು ಹೇಳಿದ ಹಾಗೆ ಕೇಳಬೇಕು. ಅವಳ ಬಗ್ಗೆ ಮೊದಲೇ ಮನೋಜನ ಫ್ರೆಂಡ್ಸ್ ಹೇಳಿದ್ದರಿಂದ ನನಗೆ ಏನು ಅನಿಸಲಿಲ್ಲ, ಆದರೆ ಸ್ವಲ್ಪ ಶಾಕ್ ಆದಂತೆ ಆಯಿತು. ಕೊನೆಗೆ ಅವಳ ಮಾತಿಗೆ ಒಪ್ಪಿಕೊಂಡೆ. ಆಟ ಶುರುವಾಯಿತು. ಅದರಂತೆ ನಾನು ಮೊದಲನೇ ಆಟದಲ್ಲಿ ಬೇಕಂತಲೇ ಸೋತುಬಿಟ್ಟೆ. ಆಗ ನನಗೆ ಶರ್ಟ್ ತೆಗೆಯುವಂತೆ ಹೇಳಿದಳು. ನಾನು ತೆಗೆದು ಹಾಕಿದೆ. ಆಮೇಲೆ ಎರಡನೇ ಆಟದಲ್ಲಿ ಅವಳು ಸೋತಳು. ಆಗ ನಾನು ಅವಳನ್ನೇ ನೋಡ್ತಾ ಇದ್ದಾಗ ಆಕೆ ನನ್ನ ಎದುರೇ ಕೂತು ತನ್ನ ನೈಟಿಯನ್ನು ತೆಗೆದು ಒಳ ಉಡುಪಿನಲ್ಲಿ ಕುಳಿತಳು. ಅವಳನ್ನು ಹಾಗೆ ಹತ್ತಿರದಿಂದ ನೋಡುವಾಗ ನನ್ನ ಮನಸ್ಸಿನಲ್ಲಿ ಏನೇನೋ ಆಗುತ್ತಿತ್ತು. ನಾನು ಮತ್ತೆ ಬೇಕಂತಲೇ ನೆಕ್ಸ್ಟ್ ಗೇಮ್ ಸೋತುಬಿಟ್ಟೆ. ಆಗ ನಾನು ನೈಟ್ ಪ್ಯಾಂಟ್ ತೆಗೆದು ಹಾಕಿದೆ. ಇವಾಗ ನಾವಿಬ್ಬರೂ ಒಂದೇ ರೀತಿಯಲ್ಲಿ ಇದ್ದೆವು. ಅವಳು ಹಾಗೆ ನನ್ನನ್ನು ದುರುಗುಟ್ಟಿ ನೋಡುತ್ತಾ ಕುಳಿತಳು. ಮತ್ತೆ ನಾನು ಮುಂದಿನ ಗೇಮ್ನಲ್ಲಿ ಸೋಲೋಣ ಅಂದುಕೊಂಡಿದ್ದೆ. ಆದರೆ ಈ ಬಾರಿ ಅವಳು ಸೋತು ಹೋದಳು. ಆಕೆ ನಾನೇನು ಬಿಚ್ಚುವುದಿಲ್ಲ, ಆದರೆ ನೀನು ಹೇಳಿದಂತೆ ಕೇಳುತ್ತೇನೆ ಅಂದಳು. ನಾನು ಹಾಗೆಲ್ಲ ಆಗುವುದಿಲ್ಲ. ಒಂದು ವೇಳೆ ನಾನು ಸೋತಿದ್ದರೆ ನೀನು ಬಿಟ್ಟಿದ್ದೀಯಾ? ಆಟದ ಮುಂಚೆ ಹೇಳಿರುವ ಮಾತು ಪಾಲಿಸಬೇಕು. ಎಲ್ಲವನ್ನೂ ತೆಗೆಯಬೇಕು ಅಂದರೆ ತೆಗೆಯಲೇಬೇಕು ಅಂತ ಹೇಳಿದೆ. ಅವಳು ನೋಡು ಆಮೇಲೆ ಏನಾದರೂ ಆದರೆ ಗೊತ್ತಿಲ್ಲ ಅಂದಳು. ನಾನು ಎದ್ದು ನಿಂತು ನಿನಗೆ ಏನಾದರೂ ಸಹಾಯ ಬೇಕಿದ್ರೆ ಹೇಳುವ ಅಂದೆ. ಆಗ ಅವಳು ಎದ್ದು ನಿಂತುಕೊಂಡಳು. ಅವಳನ್ನು ನೋಡಿ ನನಗೆ ತಡೆಯಲು ಆಗಲಾರದೆ ತಬ್ಬಿಕೊಂಡೆ. ಅವಳು ನನ್ನನ್ನು ತಬ್ಬಿಕೊಂಡು ನೀನು ಇಷ್ಟು ಬೇಗ ನನ್ನ ದಾರಿಗೆ ಬರ್ತೀಯ ಅಂತ ಅಂದುಕೊಂಡಿರಲಿಲ್ಲ. ಮೊದಲೇ ಗೊತ್ತಿದ್ದರೆ ನೀನು ಬಂದಿದ್ದ ದಿನವೇ ನಿನ್ನನ್ನು ಎಳೆದುಕೊಳ್ಳುತ್ತಿದ್ದೆ ಅಂತ ಹೇಳಿದಳು. ಆಗ ನಾನು ಸರಿ ಇವಾಗ ಬಂದಿದ್ದೀನಿ ಅಲ್ವಾ, ನಿನಗೆ ಹೇಗೆ ಬೇಕೋ ಹಾಗೆ ಎಳೆದುಕೋ ಎಂದಾಗ ಅವಳು ನನ್ನನ್ನು ಗಟ್ಟಿಯಾಗಿ ಎಳೆದುಕೊಂಡಳು. ಇಬ್ಬರೂ ಸುಮಾರು 30 ನಿಮಿಷದವರೆಗೂ ನಮಗೆ ಇಷ್ಟ ಬಂದ ಹಾಗೆ ಮುದ್ದಾಡುತ್ತಾ ಕಾಲ ಕಳೆದೆವು. ಅವಳು ನನಗೆ ಒಂದು ಗಟ್ಟಿಯಾಗಿ ಮುತ್ತು ಕೊಟ್ಟು ಮದುವೆ ಆಗುವವರೆಗೂ ನನಗೆ ಇದೇ ರೀತಿ ಖುಷಿಪಡಿಸಬೇಕು ಎಂದಳು. ನಾನು ಸರಿಯೇ ಅಂತ ಹೇಳಿದೆ. ತುಂಬಾ ಚೆನ್ನಾಗಿತ್ತು, ಯಾರೂ ಕೂಡ ಇದುವರೆಗೂ ಹೀಗೆ ಮಾಡಿರಲಿಲ್ಲ ಎಂದಳು. ಆವಾಗ ನಾನು ಒಂದು ಮಾತು ಕೇಳ್ತೀನಿ, ಹೇಳ್ತೀಯಾ ಅಂತ ಕೇಳಿದಾಗ ಅವಳು ಇನ್ನು ಏನು ಕೇಳ್ತೀಯೋ ಕೇಳು, ಎಲ್ಲವನ್ನೂ ಕೊಟ್ಟಿದ್ದೇನೆ, ಇನ್ನೇನು ಬಾಕಿ ಇದೆ, ಎಲ್ಲವನ್ನೂ ನೋಡಿಬಿಟ್ಟಿದ್ದೀವಿ ಅಲ್ವಾ ಅಂದಳು. ಆಗ ನಾನು ಇದಕ್ಕೂ ಮುಂಚೆ ನಿನ್ನ ಜೀವನದಲ್ಲಿ ಹೀಗೆ ಎಷ್ಟು ಸಾರಿಯಾಗಿದೆ ಅಂತ ಹೇಳುತ್ತೀಯಾ ಅಂದಾಗ ಅವಳು ಮಾತನಾಡಲಿಲ್ಲ, ಒಮ್ಮೆಲೇ ಶಾಂತವಾಗಿ ಬಿಟ್ಟಳು. ಆಗ ನಾನು ಏನಿಲ್ಲ ಹೇಳು, ಇವಾಗ ಏನಿದೆ, ಹೇಗಿದ್ರೂ ಮದುವೆ ಆಗುತ್ತೆ ತಾನೇ ಅಂದಾಗ ಅವಳು ಆದ ಎನ್ನುತ್ತಿದ್ದಳು. ನಾನು 3-4 ಜನ ಇರಬಹುದಾ ಅಂದಾಗ ಅವಳು ಸುಮ್ಮನಿದ್ದಳು. ಕೊನೆಗೆ ನನ್ನ ಮಾತು ಬದಲಿಸಿ ಸರಿ ಇದೆಲ್ಲ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಆದರೂ ಹೇಳಬಹುದು ಅಲ್ವಾ ಎಂದೆ. ಆಗ ಆಕೆ ಮೊದಲು ನಮ್ಮ ಕಾಲೇಜಿನ ಪಿಟಿ ಮಾಸ್ಟರ್ ಯೋಗ ಹೇಳಿಕೊಡುವಾಗ ಅವರ ಇಷ್ಟ ಬಂದ ಹಾಗೆ ನನ್ನನ್ನು ಮುಟ್ಟುತ್ತಿದ್ದರು. ನನಗೂ ಒಂಥರ ಆಗ್ತಿತ್ತು, ನಾನು ಸುಮ್ಮನಿರುತ್ತಿದ್ದೆ. ಅವರಿಗೆ ಇಷ್ಟ ಬಂದ ಹಾಗೆ ನನ್ನ ಜೊತೆ ಆಟ ಆಡುತ್ತಿದ್ದರು. ನನಗೆ ತುಂಬಾ ಖುಷಿಯಾಗುತ್ತಿತ್ತು. ಅವರಿಗೆ ನಾನು ವಿರೋಧ ಮಾಡದೆ ಇದ್ದಿದ್ದನ್ನು ನೋಡಿ ಒಂದು ದಿನ ನನ್ನನ್ನು ಅವರ ರೂಮಿಗೆ ಕರೆಸಿಕೊಂಡು ಶುರು ಮಾಡಿದರು. ಅದು ಮೊದಲನೇ ಬಾರಿಯಾಗಿದ್ದರಿಂದ ಸ್ವಲ್ಪ ನೋವಾಗಿತ್ತು. ಅದಾದ ಕೆಲವು ದಿನಗಳಾದ ಮೇಲೆ ಜೊತೆಯಲ್ಲಿದ್ದ ಬೇರೆ ಫ್ರೆಂಡ್ಸ್ ಪರಿಚಯವಾಗಿ ಅವರು ಕೂಡ ತಮ್ಮ ಇಷ್ಟ ಬಂದಂತೆ ನನ್ನ ಜೊತೆ ಆಟವಾಡಿದರು. ಈ ವಿಷಯ ನಮ್ಮ ಹಿಸ್ಟರಿ ಮಾಸ್ಟರ್ಗೆ ತಿಳಿದು ಅವರು ಕೂಡ ಒಮ್ಮೆ ಸ್ಟಾಫ್ ರೂಮಿನಲ್ಲಿ ಆಟವಾಡಿದರು. ಆದರೆ ಅವತ್ತು ನನ್ನ ಬ್ಯಾಡ್ ಲಕ್ ಇತ್ತು. ನಾನು ವಯಸ್ಕಳಾಗಿರುವುದರಿಂದ ನಾನು ಸುಮ್ಮನಿದ್ದೆ. ಆದರೆ ಇದು ಅಟೆಂಡರ್ ಕಣ್ಣಿಗೆ ಬಿದ್ದು ಪ್ರಿನ್ಸಿಪಾಲ್ಗೆ ಹೇಳಿದ್ದ. ಆಗ ಅವರಿಬ್ಬರನ್ನು ಕೆಲಸದಿಂದ ತೆಗೆದು ಹಾಕಿದರು. ಕೊನೆಗೆ ಆ ಅಟೆಂಡರ್ ಕೂಡ ಊರ ಹೊರಗೆ ನನ್ನ ಜೊತೆ ಮಾತಾಡಬೇಕು ಅಂತ ಕರೆಸಿ ರೂಮಿನಲ್ಲಿ ನಡೆದಿದ್ದು ಎಲ್ಲರಿಗೂ ಹೇಳ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದ. ಅವಾಗ ನಾನು ಅವನಿಗೆ ಆಟ ಆಡೋಕೆ ಕರೆದು ಚಾನ್ಸ್ ಕೊಟ್ಟೆ. ಆದರೆ ಕಾಲೇಜಿನಲ್ಲಿ ನಡೆದ ಘಟನೆ ಬಗ್ಗೆ ಪ್ರಿನ್ಸಿಪಾಲ್ ನನ್ನ ಅಮ್ಮನಿಗೆ ಹೇಳಿಬಿಟ್ಟಿದ್ರು. ಆ ದಿನದಿಂದ ಅಮ್ಮ ನನ್ನನ್ನು ಮನೆ ಬಿಟ್ಟು ಎಲ್ಲಿಗೂ ಕಳುಹಿಸುತ್ತಿಲ್ಲ. ನಾನು ಇಲ್ಲೇ ಮನೆಯಲ್ಲಿ ಓದಿಕೊಂಡು ಎಕ್ಸಾಮ್ ಬರೆದು ಪಾಸ್ ಮಾಡಿದ್ದೆ. ಸದ್ಯ ಈಗ ಒಳ್ಳೆಯ ಸಂಬಂಧ, ಒಳ್ಳೆಯ ಹುಡುಗ ಅಂತ ಮದುವೆ ಆಗುತ್ತಿದ್ದೇನೆ ಎಂದಳು. ನಾನು ಹಾಗಿದ್ರೆ ಒಟ್ಟಿನಲ್ಲಿ ಒಟ್ಟು 5 ಜನ ಅಲ್ವಾ ಎಂದಾಗ ಅವಳು 5 ಅಲ್ಲ 6 ಅಂದಳು. ನಾನು ಗಾಬರಿಯಿಂದ 6 ಅಂದಾಗ ಅವಳು ಲಾಸ್ಟಿಗೆ ನಮ್ಮ ಪ್ರಿನ್ಸಿಪಾಲ್ ಕೂಡ ಆಟವಾಡಿದ್ದ ಎಂದಳು. ನಾನು ನೀನು ಕಾಲೇಜಿಗೆ ಹೋಗೋದು ಬಿಟ್ರು ಅದೇ ಹೇಗೆ ಆಯ್ತು ಅಂತ ಕೇಳಿದೆ. ಅವಾಗ ಅವಳು ನಮ್ಮ ಮನೆಗೆ ಬಂದು ಕಾಲೇಜಿಗೆ ಕಳುಹಿಸದಿದ್ದರೂ ಪರವಾಗಿಲ್ಲ, ಆದರೆ ಪರೀಕ್ಷೆಗೆ ಆದರೂ ಕಳಿಸಿ ಅಂತ ಪ್ರಿನ್ಸಿಪಾಲ್ ಹೇಳಿದ್ರು. ಅದಕ್ಕೆ ಅಮ್ಮ ಒಪ್ಪಿಕೊಂಡು ಕಳಿಸಿದ್ರು.
ಪರೀಕ್ಷೆ ಸಮೀಪ ಇದ್ದಾಗ ಪ್ರಿನ್ಸಿಪಾಲ್ ಪರೀಕ್ಷೆ ಹೆಸರಲ್ಲಿ ಒಂದೆರಡು ದಿನ ನನ್ನ ಜೊತೆ ಎಂಜಾಯ್ ಮಾಡಿದರು. ಇಷ್ಟು ದಿನ ಎಂಜಾಯ್ ಮಾಡಿದವರ ಪೈಕಿ ನೀನೇ ಚಿಕ್ಕ ವಯಸ್ಸಿನವ. ಅವರೆಲ್ಲರ ವಯಸ್ಸು 25 ವರ್ಷದ ಮೇಲೆ ಇತ್ತು ಎಂದಳು. ನಾನು ನನಗೂ ನಿಂಗೂ 1 ವರ್ಷ ಮಾತ್ರ ಡಿಫರೆನ್ಸ್ ಅಂದೆ. ಅವಳು ನಿನ್ನಂತ ವಯಸ್ಸಿನವರ ಜೊತೆಗೆ ಇರುವ ಮಜಾ ತಾಕತ್ತು ಏನು ಅನ್ನೋದು ಇವತ್ತು ಗೊತ್ತಾಯ್ತು. ಈಗ ನಾನು ನಿನ್ನವಳು. ನನ್ನ ಮದುವೆಯಾಗುವವರೆಗೂ ಯಾವಾಗ ಬೇಕು ಅವಾಗ ಹೇಳು, ಹೀಗೆ ಎಂಜಾಯ್ ಮಾಡೋಣ ಅಂದಳು. ಆಮೇಲೆ ನಾನು ಮತ್ತೊಮ್ಮೆ ಅವಳ ಜೊತೆ ಎಂಜಾಯ್ ಮಾಡಿದೆ. ಅಷ್ಟರಲ್ಲಿ ಸಂಜೆ 6 ಗಂಟೆ ಆಗಿತ್ತು. ಹೊರಗಡೆ ಯಾರೋ ಬೆಲ್ ಮಾಡಿದ ಹಾಗೆ ಆಯಿತು. ಆಗ ನಾವಿಬ್ಬರೂ ಎದ್ದು ರೆಡಿಯಾಗಿ ಹೊರಗೆ ಬಂದು ಏನೂ ಆಗಿಲ್ಲ ಎನ್ನುವಂತೆ ಸುಮ್ಮನಿದ್ದೆವು. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮಸ್ಕಾರ.